ಬಂಧುಗಳೇ ನಮಸ್ಕಾರ. ಇದು ನಾನು ವಿದ್ಯಾ ಗಣೇಶ. ಹಲಸಿನಕಾಯಿ ಬೆಳೀತಾ ಬರುತ್ತಿದೆ ಎಲ್ಲ ಕಡೆಯೂ. ಅದರಿಂದ ಬೇರೆ ಬೇರೆ ತಿನಿಸುಗಳನ್ನು ಮಾಡುತ್ತೇವೆ. ನಾವು ಚಿಕ್ಕದಿರುವಾಗ ನಮ್ಮದು ಅವಿಭಕ್ತ ಕುಟುಂಬ. ದೊಡ್ಡಕ್ಕ, ಪುಟ್ಟಕ್ಕ, ಸಣ್ಣಕ್ಕ, ಒಪ್ಪಕ್ಕ ಅಂತ ಮನೆ ತುಂಬ ಮಕ್ಕಳು ಎಲ್ಲರೂ ಸೇರಿ ರಜೆಯಲ್ಲಿ ಹಲಸಿನಕಾಯಿ ಹಪ್ಪಳ ಮಾಡುವ ಸ್ವಾರಸ್ಯ ಉಂಟಲ್ಲ, ಅದನ್ನು ಅನುಭವಿಸಿದವರಿಗೆ ಗೊತ್ತು. ಆ ಅನುಭವವನ್ನು ನನ್ನ ಅಕ್ಷರಗಳಿಂದ ಮರುಕಳಿಸಲು ಪ್ರಯತ್ನಿಸಿದ್ದೇನೆ. ಶೀರ್ಷಿಕೆ ಹಲಸಿನಕಾಯಿ ಹಪ್ಪಳ. ಇದು ಒಂದು ಹವ್ಯಕ ಕವನ. ಬರಹ ಮತ್ತು ವಾಚನ ವಿದ್ಯಾ ಗಣೇಶ ಕುರುವೇರಿ. ಬನ್ನಿ ಕವನವನ್ನು ಆಲಿಸೋಣವೇ. ಪುಟ್ಟ ಪುಟ್ಟ ಮೆಟ್ಲತ್ತಿ ಕೋಲಿಂಗೊಂದು ಕೊಕ್ಕೆ ಕಟ್ಟಿ, ಪುಟ್ಟ ಪುಟ್ಟ ಮೆಟ್ಲತ್ತಿ ಕೋಲಿಂಗೊಂದು ಕೊಕ್ಕೆ ಕಟ್ಟಿ, ಕುಟ್ಟಿ ಕುಟ್ಟಿ ತೆಗೆದಾತು ನಾಲ್ಕೈದು ಹಲಸಿನಕಾಯಿ, ಕುಟ್ಟಿ ಕುಟ್ಟಿ ತೆಗೆದಾತು ನಾಲ್ಕೈದು ಹಲಸಿನಕಾಯಿ. ಅಟ್ಟಿ ಅಟ್ಟಿ ಹಾಳೆ ತಂದು ಕಟ್ಟಿ ಕಟ್ಟಿ ತಲೆಗೆ ಮಡಗಿ, ಅಟ್ಟಿ ಅಟ್ಟಿ ಹಾಳೆ ತಂದು ಕಟ್ಟಿ ಕಟ್ಟಿ ತಲೆಗೆ ಮಡಗಿ, ದಡಬಡನೆ ಮೆಟ್ಟಿಳಿದು ಹೊತ್ತುಕೊಂಡು ಬಂದಾತು, ದಡಬಡನೆ ಮೆಟ್ಟಿಳಿದು ಹೊತ್ತುಕೊಂಡು ಬಂದಾತು. ಹಟ್ಟಿಲಿದ್ದ ಅಬ್ಬೆ ಬಂದು ಮುಟ್ಟಿ ಮುಟ್ಟಿ ನೋಡಿತ್ತು, ಹಟ್ಟಿಲಿದ್ದ ಅಬ್ಬೆ ಬಂದು ಮುಟ್ಟಿ ಮುಟ್ಟಿ ನೋಡಿತ್ತು, ಮೆಟ್ಟು ಕತ್ತಿ ತೆಕ್ಕೊಂಡು ಭಾಗ ಮಾಡಿ ಹಾಕಿತ್ತು, ಮೆಟ್ಟು ಕತ್ತಿ ತೆಕ್ಕೊಂಡು ಭಾಗ ಮಾಡಿ ಹಾಕಿತ್ತು. ದಂಟೆ ಕುಟ್ಟಿ ಅಜ್ಜಿ ಬಂತು ಬೊಕ್ಕು ಬಾಯು ಬಿಟ್ಟತ್ತು, ದಂಟೆ ಕುಟ್ಟಿ ಅಜ್ಜಿ ಬಂತು ಬೊಕ್ಕು ಬಾಯು ಬಿಟ್ಟತ್ತು, ಹತ್ತು ಕಟ್ಟು ಹಪ್ಪಳಕ್ಕೂ ಹೇಳಿಕ್ಕಿ ನಡೆದತ್ತು, ಹತ್ತು ಕಟ್ಟು ಹಪ್ಪಳಕ್ಕೂ ಹೇಳಿಕ್ಕಿ ನಡೆದತ್ತು. ಅಂಟು ಅಂಟು ಹೇಳಿಗುಂಡು ಆಜಪ್ಪಿತ್ತು ಸಣ್ಣಕ್ಕ, ಅಂಟು ಅಂಟು ಹೇಳಿಗುಂಡು ಆಜಪ್ಪಿತ್ತು ಸಣ್ಣಕ್ಕ, ದಗದಗನೆ ಕಿಚ್ಚಾಕಿ ಬೇಷಿತ್ತು ಪುಟ್ಟಕ್ಕ, ದಗದಗನೆ ಕಿಚ್ಚಾಕಿ ಬೇಷಿತ್ತು ಪುಟ್ಟಕ್ಕ. ಮೂರು ಮೂರು ಹೇಳಿಗೊಂಡು ಮುಂಡಾಸು ಕಟ್ಟಿದಣ್ಣ, ಮೂರು ಮೂರು ಹೇಳಿಗೊಂಡು ಮುಂಡಾಸು ಕಟ್ಟಿದಣ್ಣ, ಗಟ್ಟಿ ಇದ್ದ ಬಲಗೆ ತಂದು ಕುಟ್ಟಿ ಕುಟ್ಟಿ ಮೇರುದಾತು, ಗಟ್ಟಿ ಇದ್ದ ಬಲಗೆ ತಂದು ಕುಟ್ಟಿ ಕುಟ್ಟಿ ಮೇರುದಾತು. ಹಾಳೆ ತುಂಬ ಉಂಡೆ ಮಾಡಿ ಒತ್ತಿ ಒತ್ತಿ ಹಸೆಗೆ ಹಾಕಿ, ಹಾಳೆ ತುಂಬ ಉಂಡೆ ಮಾಡಿ ಒತ್ತಿ ಒತ್ತಿ ಹಸೆಗೆ ಹಾಕಿ, ಸುಟ್ಟು ಹೋಪ ಬೇಶೀಲಿಂಗೆ ರಟ್ಟಿನಾಂಗೆ ಒಣಗಿಯಾತು, ಸುಟ್ಟು ಹೋಪ ಬೇಶೀಲಿಂಗೆ ರಟ್ಟಿನಾಂಗೆ ಒಣಗಿಯಾತು. ಅಟ್ಟುಂಬಾಳ ಕೆಂಡಲ್ಲಿ ಸುಟ್ಟಾಕಿ ಎಣ್ಣೆ ಕಿಟ್ಟಿ, ಅಟ್ಟುಂಬಾಳ ಕೆಂಡಲ್ಲಿ ಸುಟ್ಟಾಕಿ ಎಣ್ಣೆ ಕಿಟ್ಟಿ, ಕಾಯಿ ಹೋಳು ಒಟ್ಟಿಂಗೆ ಹಂಚಿ ತಿಂದ ಆದಿನಂಗ, ಕಾಯಿ ಹೋಳು ಒಟ್ಟಿಂಗೆ ಹಂಚಿ ತಿಂದ ಆದಿನಂಗ. ಮೆಟ್ಟಿ ಮೆಟ್ಟಿ ನಡೆದಾರುವುದೇ ಮುಂದೆ ಇನ್ನೂ ಸಿಕ್ಕೂಲಿಲ್ಲೆ, ಮೆಟ್ಟಿ ಮೆಟ್ಟಿ ನಡೆದಾರುವುದೇ ಮುಂದೆ ಇನ್ನೂ ಸಿಕ್ಕೂಲಿಲ್ಲೆ, ಇಣುಕಿ ಇಣುಕಿ ನೋಡಿದರು ಹಿಂದೆ ಇನ್ನೂ ಬಪ್ಪಲಿಲ್ಲೆ, ಇಣುಕಿ ಇಣುಕಿ ನೋಡಿದರು ಹಿಂದೆ ಇನ್ನೂ ಬಪ್ಪಲಿಲ್ಲೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.